ಜಿಯೋ ರಿಚಿ ಟೇಸ್ಟ್ ಮಾಡಿ ನೋಡು. ಕಳೆದೋಗ್ತೀಯ ಅಂತ ಹೇಳಿದಲ್ಲ, ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ರೆ ಬಟ್ ಆದ್ರೂ ಪಾಸ್ ಮಾಡೇ ಮಾಡ್ಬೇಕು. ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ಸಿಕ್ಕಾಬಡೆ ನನಗೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ನಮ್ಮ ಮನೇಲಿ ಯಾರೂ ಇಲ್ಲ, ನಮ್ಮ ಅಪ್ಪ ಅಮ್ಮ ಎಲ್ಲ ಟೆಂಪಲ್ಗೆ ಹೋಗಿದ್ದಾರೆ. ಸೊ ಅದಕ್ಕೆ ಒಬ್ಬನೇ ಇದ್ದೀನಿ ಮನೇಲಿ. ನಾಳೆ ಬೇರೆ ನನಗೆ ಲ್ಯಾಬ್ ಎಕ್ಸಾಮ್ ಇದೆ. ಸೊ ಇವಾಗ ನಾನು ಅನ್ಕೊಂಡೆ ಏನಾದರೂ ಅಡುಗೆ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನ್ನ ಒಬ್ಬನಿಗೆ ಏನೋ ಮಾಡೋಕ್ಕೆ ಬರಲ್ಲ ಗೈಸ್. ನಮ್ಮ ಬಸ್ಸಂಗೆ ಬೇರೆ ಫೋನ್ ಹಾಕಿದ್ದೆ, ಬಾರೋ ಮನೆಗೆ ಯಾರೂ ಇಲ್ಲ ಅಂತ ಹೇಳಿದ್ರೆ. ಅವ್ನು ಬಂದರೆ ಗೈಸ್ ಏನು ಗೊತ್ತಾ, ಅವ್ನು ಬಂದರೆ ಒಳ್ಳೆ ಅಡುಗೆ ಮಾಡ್ಕೊಡ್ತಾನೆ ನನಗೆ. ಸೀರಿಯಸ್ ಆಗಿ ಲಾಸ್ಟ್ ಟೈಮ್ ಏನಾಗಿತ್ತು ಗೊತ್ತಾ, ಏನೋ ದೋಸೆ ಅಂತೆ ಏನೇನೋ ಮಾಡ್ಕೊಟ್ಟಿದ್ದ. ಅವ್ನು ಬಂದರೆ ಅಟ್ಲೀಸ್ಟ್ ನನಗೆ ನೈಟ್ ಡಿನ್ನರ್ ಆಗುತ್ತಲ್ವಾ. ಕಂಬೈನ್ ಸ್ಟಡಿ ಅಂದರೆ ತುಂಬ ಒಂಥರ ಖುಷಿ ಅಲ್ವಾ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕುತ್ಕೊಂಡು ಓದೋಕ್ಕೆಲ್ಲ ಒಂಥರ ಚೆನ್ನಾಗಿರುತ್ತೆ. ಗೈಸ್ ಒಂದು ಫೋನ್ ಹಾಕಿದ್ದೆ, ನೈಟೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿ ಆಯಿತು ನೀನು ಬಾ, ಆಮೇಲೆ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಬಾ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವ್ನು ಬರ್ತಾ ಇದ್ದಾನೆ. ನನಗೆ ಮಧ್ಯಾಹ್ನ ಹೇಳಿದ್ದೀನಿ ಗೈಸ್, 3 ಗಂಟೆಗೆ ಫೋನ್ ಮಾಡ್ಬಿಟ್ಟು ಬಾ ಅಂದರೆ 4:15 ಬರ್ತಾವನೆ. ಬಡೋದು 4:15 ಬಂದಿದ್ಯಲ್ಲೇ. ಚಾಪೆ ಎಲ್ಲ ಹಾಸಿದ್ದೀನಿ, ಓದ್ಕೊಳ್ಳಿ ಅಂದ್ಬಿಡು. ಇವ್ನು ಓದ್ಕೊಳ್ಳಿ ಅಂದ್ಬಿಟ್ಟು ಚಾಪೆ ಎಲ್ಲ ಹಾಸಿದ್ದೀನಿ ಗೈಸ್ ನಾನು. ಫಾರ್ ಯುವರ್ ಅರೇಂಜ್ಮೆಂಟ್ಸ್, ಬಟ್ ನಮ್ದು ಪ್ರಯಾಣ ಸ್ವಲ್ಪ ತಡವಾಯಿತು. ಏಕೆ? ನಿರ್ಗಮಿಸೋದು ತಡವಾಗಿದ್ದರಿಂದ ತಲುಪೋದು ಸಹ ತಡವಾಯಿತು. ಪ್ರಾಕ್ಟೀಸ್ ಮಾಡೋಣ. ಏನು ಮಾಡೋದು ಮಾಮ, ಇಶ್ಯೂ ಶುದ್ಧ ಐತೆ ಪ್ರೋಗ್ರಾಮ್ಗಳು. ಯಾವ್ದು ನೆನ್ಪು ಬಿಡ್ಕೊಳ್ಳೋದು, ಯಾವ್ದು ಬಿಡೋದು, ದೇವ್ರು. ತುಂಬ ಒಂಥರ ಪ್ರಾಕ್ಟೀಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಎಷ್ಟರಿಗೆ ನೋಡ್ತಾ ಇದ್ದೀನಿ. ನಾನು ಸುಮ್ಮನೆ ಇಟ್ಕೊಂಡಿದ್ದೀನಿ ಗೈಸ್, ಅವಾಗಲಿಂದ ಒಂದು ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡೋಣ ಅಂತ ತೊಗೊಂಡೆ. ಎಷ್ಟು ಬರ್ತೀನಿ ಗೊತ್ತಾ, ಇಷ್ಟು ಅರ್ಧ ಪ್ರೋಗ್ರಾಮ್, ಇನ್ನೂ 1.5 ಪೇಜ್ ಇದೆ. 1.5 ಪೇಜ್ ಪ್ರೋಗ್ರಾಮು, ಒಂದೇ ಪ್ರೋಗ್ರಾಮ್ ಕಲ್ತ್ಕೊಂಡು ಹೋಗೋದು. ಅದು ಬಂದರೆ ಬರಿತೀನಿ, ಇಲ್ಲಾಂದರೆ ಟೆನ್ಷನ್ ಆಗುತ್ತೆ. ನಾನು ಪ್ರತಿ ವ್ಲಾಗಲ್ಲೂ ಏನು ಹೇಳ್ತೀನಿ ಹೇಳಿ, ಅದು ದೇವ್ರು ನಮ್ಮ ಜೊತೆ ಇದ್ದಾನೆ, ದೇವ್ರು ನಮ್ಮ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಪ್ರೋಗ್ರಾಮ್ ಕಲಿಯೋದು, 1 ಆಗಲಿ 2 ಆಗಲಿ ಕಲಿಯೋದನ್ನು ಪರ್ಫೆಕ್ಟಾಗಿ ಕಲಿಯೋಣ ಅಂತ ಅಷ್ಟೇ ಅಲ್ವಾ. ಅಡಿಕ್ಟ್ ಆಗಿಬಿಡೋನೆ ಓದೋದ್ರಲ್ಲಿ. ಅವತ್ತು ಹೇಳಿಲ್ಲ ಗೈಸ್, ಸಿಕ್ಕಾಬಡೆ ಇಂಟೆಲಿಜೆಂಟು ಅಂತ. 2 ಬರುತ್ತೆ ನಿನಗೆ ಆಲ್ರೆಡಿ. ಹಾಗಾದ್ರೆ ಮಾಮ್ ಅದು ಬರ್ದಿದ್ದೀನೋ, ಅದು 3 ಪೇಜ್ ಐತೆ. ಎಷ್ಟೊಂದು ದಿನ ಬಿಟ್ಕೊಳ್ದೆ 2 ಬರುತ್ತೆ. ನನಗೆ 1 ಬರೋಲ್ಲ ಗೈಸ್, ಬಟ್ ಆದರೂ ಪಾಸ್ ಮಾಡ್ತೀನಿ. ಅಯ್ಯೋ ಅಷ್ಟೊಂದೆಲ್ಲ ಗೊತ್ತಿಲ್ಲ ಏನಾಗುತ್ತೆ ಅಂದ್ಬಿಟ್ಟು. ಎಕ್ಸಾಮ್ ಬೇರೆ, ವ್ಲಾಗ್ ಬೇರೆ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ನಿನ್ನೆ ಬಸ್ಸೊಂದು ಬರ್ಡೇ ಅಂತೆ ಗೈಸ್. ಅಟ್ಲೀಸ್ಟ್ ನನಗೆ ಒಂದು ಸ್ವಲ್ಪ ಆದರೂ ಗೊತ್ತಿದ್ದಿದ್ರೆ ವಿಶ್ ಮಾಡ್ತಾಯಿದ್ದೆ. ಇವಾಗ ಹೇಳ್ತಾರೆ ನನ್ನ ಫ್ರೆಂಡ್ ಫೋನ್ ನೋಡಿ, ಬಸ್ಸೊಂದು ಬರ್ಡೇ. ಅಟ್ಲೀಸ್ಟ್ ನೀನಾದರೂ ಹೇಳ್ಬೇಕು ತಾನೆ ಮ್ಯಾಮ್ ನನಗೆ. ನಾನು ಹೇಳ್ತೀನಿ ಬರೋ, ನನ್ನ ಬರ್ತಡೇ ಕೊಡೋತ್ತು, ಅಭಿ ವಿಶ್ ಮಾಡಪ್ಪ ನಾನು ಬೆಳಗ್ಗೆ ಅಂತ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮ ಬರ್ತ್ಡೇ ಅದೆಲ್ಲ ನಂಗೆ ಸೆಲೆಬ್ರೇಷನು, ಕೇಕ್ ಕಟ್ಟಿಂಗು, ವಿಶಸ್ಸು, ರಿಪ್ಲೈ ಮಾಡೋದು ಎಲ್ಲ ನಮಗೆ ಆಗಲ್ಲ. ನನಗೆಲ್ಲ ವಿಶ್ ಮಾಡಿರೋದು ಬೇಜಾರು ಮಾಡ್ಕೊಂಡ್ಬಿಡ್ತಾರ, ಅದು ಹಾಕ್ಬೇಡ. ಅದನ್ನ ನಾನು ಹೇಳೋನಲ್ಲ, ಏನು ಕಟ್ ಮಾಡೋದು, ಅವನ್ನೆಲ್ಲ ವಿಶ್ ಮಾಡೋ, ರಿಪ್ಲೈ ಮಾಡೋದು ಹುರ್ಕೊಂಡ್ಬಿಡ್ತಾರೆ. ವಿಶ್ ಮಾಡಿರೋದು ನನಗೆ ಬರ್ತಡೇ. ಬೇಜಾರು ಮಾಡ್ಕೊಳ್ಳೋದು ಬೇಡ. ಸೊ ನಿನಗೆ ಅಂತ ಒಂದು ಶಾರ್ಟಾಗಿ ಕೇಕ್ ಕಟ್ ಮಾಡಿಸ್ತೀನಿ ಇವಾಗ. ಅಟ್ಲೀಸ್ಟ್ ವಿಶ್ ಆದರೂ ಮಾಡಿಲ್ಲ. ಬೇಡ ಮ್ಯಾಮ್, ನೀನು ಮನಸ್ಫೂರ್ತಿಯಾಗಿ ನನ್ನ ಜೊತೆ ನಕ್ಕೊಂಡು ಮಾತಾಡ್ತೀನಿ. ಅದೇ ನನಗೆ ಬರ್ತಡೇ ವಿಶ್ಶು ಎಲ್ಲ. ಇವಾಗ ಯಾರು ನೋಡ್ತಾ ಇದ್ದೀರೋ ಹ್ಯಾಪಿ ಬರ್ಡೇ ಬಸ್ಸು ಅಂತ ಹಾಕಿ. ಏನು ಮ್ಯಾಮ್ ಕಮೆಂಟ್ಸ್ ಓದ್ತಿದ್ದಾನೆ? ಓದ್ತೀನಿ. ಥ್ಯಾಂಕ್ ಯು, ನೀವು ವಿಶ್ ಮಾಡ್ತೀರಲ್ಲ ಇವಾಗ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬರಾದ್ರೂ ಮಾಡಿ ಸಾಕು, ನನಗೆ ಖುಷಿ ಆಗುತ್ತೆ ಅವಾಗ. ನೋಡಿ ಎಷ್ಟು ಬ್ಯುಸಿ ಇವನು. ತೋರಿಸು ಅಮ್ಮ. ಮಾತಾಡು ಹೋಗ್ಲಿ, ನೀವು ಅಮ್ಮ ಮಾಡ್ತಾರೆ. ಮಾತಾಡು ಮ್ಯಾಮ್. ಅಮ್ಮ ಹೇಳು ಮಾ. ಇಲ್ಲೇ ಅಬ್ಬಿ ಅವ್ರ ಮನೇಲಿ ಒಬ್ಬನೇ ಇದ್ದಂತಮ್ಮ ಅವನು, ಅದಕ್ಕೆ ಅವ್ರ ಮನೇಲಿ ಇದ್ದು, ಅದಕ್ಕೆ ಇಲ್ಲೇ ಇರೋಣ, ಬೆಳಗ್ಗೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗೋಣ ಅಂತ. ಬೆಳಗ್ಗೆ ಬರ್ತೀನಮ್ಮ. ಸೊ ಗೈಸ್ ಓಕೆ, ಇವಾಗ ನಾನು ಬಸ್ವನ್ಗೆ ಕೇಕ್ ತರಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇಬ್ಬರೇ ಇದೀವಿ, ಏನ್ ಕೇಕ್ ತಿಂತೀಯ? ಬರ್ತಡೇ ಆಗೋಯ್ತು ಅಂದ್ರೆ ಏನ್ ಕೇಕ್ ಕಟ್ ಮಾಡೋ ವಯಸ್ಸು. ಅವತ್ತು ಗೋಬಿ ಎಲ್ಲೋ ಸಕ್ಕದ ಇರುತ್ತೆ, ಆಂಟಿ ಹತ್ರ ಮ್ಯಾಮ್ ತಿನ್ನು ಕಳ್ದೋಗ್ತೀಯ ಅಂತಿದ್ದಲ್ಲ. ಕರೆಕ್ಟ್ ಗೈಸ್, ಓಕೆ ಕರೆಕ್ಟ್. ನಾನು ಅವತ್ತು ಹೇಳಿದ್ನಲ್ಲ ಯಾರಿಗಾರು ಗೋಬಿ ಕೊಡಿಸ್ತೀನಿ ಕಮೆಂಟ್ ಹಾಕಿ ಅಂತ. ನಮ್ಮ ಬಸ್ವನ್ನೇ ಕರ್ಕೊಂಡೋಗಿ ಗೋಬಿ ತಿನ್ನಿಸ್ತೀನಿ. ಆ ಗೋಬಿನ ಟೇಸ್ಟ್ ಹೆಂಗಿದೆ ಅಂತ ನಿಮ್ಮ ಕೈಲಿ ಕೇಳಿಸ್ತೀನಿ. ಅಲ್ಲ, ನಾನೇ ಕೇಳ್ತೀನಿ ಹೆಂಗಿದೆ ಅಂತ ಹೇಳುವ ಆಯ್ತಾ. ಓ ಗೈಸ್, ಕ್ಲೋಸೇ ಮಾಡ್ಬಿಡೋರೆ ಗೈಸ್. ಶಿಟ್, ಅದೃಷ್ಟನೇ ಇಲ್ವಲ್ಲ ಇವತ್ತು.
ಅಲ್ಲೆಲ್ಲ ಇನ್ನೊಂದ್ ಕಡೆ ಹಾಕ್ತಾರೆ ನೀವು, ಇನ್ನೊಂದ್ ಕಡೆ ಎಲ್ಲ ಹಾಕ್ತಾರೆ. ಸ್ಮೃತಿ ನಗರದಲ್ಲಿ ಗೋಬಿನ ಹಾಕಿಲ್ಲ, ಲೇಔಟ್ ಕರ್ಕೊಂಡು ಹೋಗ್ತಿದ್ದೀನಿ, ಅಲ್ಲಿ ಗೋಬಿ ತಿನ್ನಿಸ್ತೀನಿ. ತಿನ್ಸ್ಬಿಟ್ಟು ಕೇಳೋಣ ಹೆಂಗಿದೆ ಟೇಸ್ಟು ಅಂತ. ಏನು ಮ್ಯಾಮ್? ಟೇಸ್ಟ್ ಮಾಡಿ ನೋಡು, ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾನೆ ನೋಡಿ ಹೆಂಗಿದೆ ಟೇಸ್ಟು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಬಸ್ವನ್ಗೆ ಗೋಬಿ ತಿನ್ನಿಸ್ತಾ ಇದ್ದೀನಿ ಗೈಸ್ ನಾನು. ಹೇಗಿದೆ ಮಾಮ ಟೇಸ್ಟು? ಯಾ ನಿಜವಾಗ್ಲೂ ಹೇಳು. ಎಲ್ಲರೂ ಕೇಳ್ತಿದ್ರಲ್ಲ, ನಮ್ಮ ಅಕ್ಕನೇ ಹೇಳ್ತಿದ್ದು, ಸುಮ್ಮನೆ ಹೇಳ್ತಾನೆ ಎಲ್ಲ ಕಸೆಟ್ ಬಂದರೆ ಯಾರೂ ತಿನ್ಸಲ್ಲ ಅಂತ. ಇವತ್ತು ಪ್ರಕೃತಿ ನಗರದಲ್ಲಿ ಹಾಕಿರಲಿಲ್ಲ, ಆದ್ರೂ ನಮ್ಮ ಬಸ್ವನ ನಮ್ಮ ಲೇಔಟಿಗೆ ಕರ್ಕೊಂಡು ಬಂದು ಗೋಬಿ ತಿನ್ನಿಸ್ತಾ ಇದ್ದೀನಿ. ಸ್ಪೂನಲ್ಲಿ ಬೇರೆ ತಿಂತಾ ಇದೆಯಾ? ಚೆನ್ನಾಗಿದೆ. ಕಳೆದೋಗ್ತೀಯಾ ಅಂತ ಹೇಳಿದ್ದಲ್ಲ, ಅದಕ್ಕೆ ನೋಡ್ಕೊಂಡು ಗೈಸ್ ಇವನಲ್ಲಿ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತೆ ಗೈಸ್, ಅದನ್ನು ತೋರಿಸು ಲಾಗಲ್ಲಿ ಅಂತಂದ. ಸೊ ನೋಡೋಣ ಅದೇನು ಮಾಡ್ತಾನೆ ಅಂದ್ಬಿಟ್ಟು ಮಾಡ್ಲಾ. ಗೈಸ್ ಏನಂದರೆ ಎಲ್ಲರೂ ಕಾಲಲ್ಲಿ ನಡಿದ್ರೆ ಇವನು ಕೈಯಲ್ಲಿ ನಡೀತಾನಂತೆ ಗೈಸ್. ನೋಡೋಣ ಅದು ಹೆಂಗೆ ನಡಿಲ್ಲ. ವಾಹ್ ಬಿಲ್ಡರ್, ಹುಷಾರ ಟಿ ವಿ ಇದೆ. ಓಹ್ 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 ಅಲ್ಲಿ ಹುಷಾರಿಲ್ಲ ಅಂತ ತಲೆ ಮೇಲೆ ಹಾಕ್ಬಿಟ್ಯಾ? ಓಹ್ ಎಲ್ಲ ಹೋಯ್ತಾ ಇವನು ಮಾಮೆ ಥರ ಹೋಗ್ತಿದ್ಯಲ್ಲವಾ? ಓಯ್ ನನ್ನ ರೂಮ್ಗೆ ಹೋಯ್ತು ಆಮೆ. ರಿಟರ್ನ್ ಬರಲಿ ಹೇಗೆ? ರಿಟರ್ನ್ ಆಗಲ್ಲ. ಚೆನ್ನಾಗಿ ಮಾಡಿದೆ ಕಣ, ಸೀರಿಯಸ್ ಆಗಿ. ಥ್ಯಾಂಕ್ ಯು. ನೋಡಿ ಗೈಸ್ ನಾವು ಓದೋಕ್ಕೆ ಅಂತ ಬಂದ್ಬಿಟ್ಟು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ನೇನೋ ಮಾಡ್ತಾನೆ ನೀವು. ಹೆಡ್ ಸ್ಟ್ಯಾಂಡ್ ಮಾಡ್ತೀನಿ. ಇದು ಮಾಡ್ತೀನಿ. ಇನ್ನೇನು ಮಾಡ್ತೀಯ? ಓ ಸೂಪರ್ ಮಾಮ್. ಆಯ್ತಾ? ಈಗ ಟೈಮು 8:30 ಆಗಿದೆ. ನಾವು ಏನಾದರೂ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಬಸವ ಅವರು ಏನೋ ಮಾಡೋಕ್ಕಿಲ್ಲಿ. ಸೊ ಈಗ ಏನು ಮಾಡಬೇಕು ಅಂತ ನಮಗೆ ನಿಜ ಗೊತ್ತಾಗ್ತಾ ಇಲ್ಲ. ಇರೋದು ಇಲ್ಲಿ ಮೆಣಸಿನ್ಕಾಯಿ ಇದೆ, ಟೊಮೊಟೊ ಇದೆ. ಟೊಮೊಟೊ ಮೆಣಸಿನ್ಕಾಯಲ್ಲಿ ಏನೇನು ಮಾಡ್ಬೋದು? ಟೊಮೊಟೊ ಡಿಫ್ರೆಂಟ್ ಆಗಿ ಏನು ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಯೂಸಿಂಗ್ ಟೊಮೊಟೊ ಡಿಫ್ರೆಂಟ್ ಆಗಿ ಟೊಮೊಟೊ ಬರ್ಕ್ ಮಾಡಿ ಅದಕ್ಕೂ ರೈಸ್ ಐಟಮ್ ಅದು. ಇದೇ ಶಾರ್ಪ್ ಮಾಡೋದು. ನಾನು ಮುಂಚೆ ಕೋಳಿ ಅಂಗಡಿ ಕೆಲಸ ಮಾಡ್ತಾ ಇದ್ದೆ, ಹಿಂಗೆ ಚಾಕು ಶಾರ್ಪ್ ಮಾಡ್ಬಿಟ್ಟು ಕಚಕ್ ಅನಿಸ್ತಾ ಇದೆ ಅದಕ್ಕೆ. ಪಾಪ ಕೋಳಿ ಹಂಗೆಲ್ಲ ಮಾಡಬಾರ್ದು ಮಾಮ್. ಅದು ಪ್ರಾಣಿಗಳನ್ನ ತೊಂದರೆ ಕೊಡಬಾರ್ದು. ಕೋಳಿನ ತಿಂತಾರೆ ಯಾರಾದರೂ? ಮತ್ತೇನು ತಿಂತಾರೆ? ಕೋಳಿ ತಿಂತಾರೆ. ಕೋಳಿ ತಿನ್ಬಾರ್ದು, ಏನು ತಿನ್ಬಾರ್ದು ಮಾಮ್. ಇವಾಗ ಟೊಮೊಟೊ ಗೊಜ್ಜು ಮತ್ತೆ ಚಿತ್ರಾನ್ನ ಎರಡು ಒಂದೇ ತಾನೆ? ಬೇರೆ ಏನ್ ಮಾಡ್ಬೇಕು ಇವಾಗ? ಟೊಮೊಟೊ ಗೊಜ್ಜು ಮಾಡ್ಬಿಡು. ಟೊಮೊಟೊ ಗೊಜ್ಜು ಮಾಡ್ತಾನೆ ಗೈಸ್ ಇವಾಗ ಅವನು. ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಅದನ್ನು ಕಲಿಸ್ಕೊಂಡು ತಿನ್ಬಿಟ್ಟು ಸ್ವಲ್ಪ ಓದ್ಕೋಬೇಕು ಅಷ್ಟೇ. ನಮ್ಮದು ಪಿಕ್ಚರು ಬಾಕಿ ಏನು ಗೊತ್ತಾ, ಎಷ್ಟೋ ಜನಕ್ಕೆ ಅನ್ನ ಇಡೋಕ್ಕೆ ಬರಲ್ಲ, ರೈಸ್ ಇಡೋಕ್ಕೆ ಬರಲ್ಲ. ಅದನ್ನು ನಾನು ಕಲ್ತಿದ್ದೀನಿ ಗೊತ್ತಾ. ಅದೇನು ದೊಡ್ಡ ಮಹಾ ಕೆಲಸ ಅಲ್ಲ ಅಂತ ನನಗೂ ಗೊತ್ತು. ಅದು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಅನ್ನ ಮಾಡೋಕ್ಕೂ ಬರಲ್ವಲ್ಲ. ಕುಕ್ಕರ್ ತಗೊಳ್ಳೋದು, ಕುಕ್ಕರಲ್ಲಿ ಫಸ್ಟ್ ಒಂದು ಸ್ವಲ್ಪ ನೀರು ಇಟ್ಕೊಳ್ಳೋದು. ಅದಾದಮೇಲೆ 1 ಪಾವ್ ಅಕ್ಕಿಗೆ 2 ಗ್ಲಾಸ್ ನೀರು, 2 ಪಾವ್ ಅಕ್ಕಿಗೆ 4 ಗ್ಲಾಸ್ ವಾಟ್ರು, ಅಷ್ಟೇ. ಅಷ್ಟು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಡಬೇಕು ಅಷ್ಟೇ ಗೈಸ್, ಏನಿಲ್ಲ ಮ್ಯಾಟ್ರ್ ಇದರಲ್ಲಿ. ಈಗ ನಿರ್ಮಾ ಪೌಡ್ರು ಉಪ್ಪಕೊಂಡಲ್ಲಿ ಇಟ್ಕೊಳ್ಳಿ. ಯಾಕೋ ಅಡುಗೆ ಮನೇಲಿ ಯಾರಾದ್ರೂ ನಿರ್ಮಾ ಪೌಡ್ರ್ ಇಡ್ತಾರ? ಇಂಥ ಕ್ವೆಶನ್ ಕೇಳ್ತೀಯ ಮಾಮ ನೀನು. ಮಮ್ಮಿ ಏನು ಇಷ್ಟ ಬೇಗ ಮಾಡ್ಬಿಡಿಯಾ? ಏನೇನು ಆಗ್ದೆ ಹೇಳ ಸ್ವಲ್ಪ. ಫಸ್ಟ್ ಎಣ್ಣೆ ಹಾಕಿದ್ದೀನಿ, ಆಮೇಲೆ ಸಾಸಿವೆ, ಆಮೇಲೆ ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಆಮೇಲೆ ಅರಿಶಿನ, ಆಮೇಲೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬಾಡಿಸಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಡಿಸಿಕೊಳ್ಳಿ. ನಾನು ಫೋನ್ ಕಾಲ್ ಮಾತಾಡಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಮುಗಿಸ್ಬಿಡೋನೆ. ಪ್ರಿಪೇರ್ ಎಲ್ಲ ಆಗಿದೆ, ರೈಸ್ ಕೂಡ 3 ಕೂಗಿ ಆಗಿದೆ. ಈಗ ಗೊಜ್ಜು ನೋಡೋಣ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಇದ್ದಂಗಿದೆ. ಸೊ ರೈಸು ಪ್ರಿಪೇರ್ ಆಗಿದೆ. ಈಚೆ ತಗೋರ ನೋಡ್ರಿ ನೋಡಿ ಗೈಸ್, ನನಗೆ ಹೇಳ್ತಾನೆ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ. ಆ್ಯಕ್ಚುಲಿ ಏನು ಗೊತ್ತಾ ನಿನಗೆ, ನಾವು ವಿಡಿಯೋಸ್ ಮಾಡಬೇಕಾದ್ರೆ ಗೈಸ್, ರೀಲ್ಸ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಓವರ್ ಆ್ಯಕ್ಟಿಂಗ್ ಮಾಡ್ರೇ ಚೆನ್ನಾಗಿ ಔಟ್ಪುಟ್ಟಲ್ಲಿ ಕಾಣಿಸೋದು. ಇವಾಗ ನಾನು ಸಿಂಪಲಾಗಿ ಮಾಡ್ತೀನಿ ಅಂದ್ಕೊಳ್ಳಿ, ಇವಾಗ ಯಾವುದೋ ಒಂದು ರೀಲ್ಸ್ಗೆ ಒಂದು ಸಾಂಗ್ ಹಾಕ್ಬಿಟ್ಟು ಲಿಪ್ಸಿಂಗ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಅದು ಅಷ್ಟು ಅಟ್ರಾಕ್ಟಿವಾಗಿ ಕಾಣಿಸಲ್ಲ. ಸುಮ್ಮನೆ ನೋಡಿ, ಹೇಳದೆ ಕೇಳದೆ ನೀನಿಲ್ಲಿಯೋ ಇದ್ದ, ಈಗ ಹೇಳದೆ ಕೇಳದೆ ನೀನೆಲ್ಲಿಯೋ ಇದ್ದರೆ ಇದಂಗಿದೆ. ಹೇಳದೆ ಕೇಳದೆ ನೀನನ್ನೆದೆ, ಅದು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ರೇ ಚೆನ್ನಾಗಿ ಕಾಣಿಸೋದು. ಸೊ ಅನ್ನ ಟೊಮೊಟೊ ಗೊಜ್ಜು ಈಸ್ ರೆಡಿ ಗಾಯ್ಸ್. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಟೊಮೊಟೊ ಗೊಜ್ಜು ತಿಂತಾ ಇದ್ರೆ ರುಚಿಯೋ ರುಚಿ. ಚೆನ್ನಾಗಿ ಮಾಡಿದೆ ಬಸವ ಗೊಜ್ಜು. ಭರ್ಜರಿಯಾಗಿ ಊಟ ಆಯಿತು ನಮ್ಮದು. ಪಾಪ ಇವಾಗ ಎಲ್ಲ ಅಣ್ಣ ಪಾತ್ರೆ ತೊಳಿತಾನೆ, ಅವನೇ ಎಲ್ಲ ಮಾಡ್ತಾಯಿದ್ದಾನೆ. ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ ನಮ್ಮ ಬಸವ. ವಾಕಿಂಗ್ ಹೋಗೋಣ ಅಂತಂದ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಯಾಕೆ ಹಂಗಂತ ಕಿರ್ಚ್ಪಾಡ ಕಡೆ ಕಿರ್ಚ್ತಾವನ್ ಗೈಸ್ ನೋಡಿ. ಟೈಮ್ 11:30 ಆಗಿದೆ. ಅಕ್ಕಪಕ್ಕ ಮನೆಗಳಿರಲ್ವಾ,
ನಗ್ತಾವ್ನು ಜೋರಾಗೆ. ನಾನು ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಏನು ಮಾಡಿದೆ ಫೋನ್ ನೋಡ್ಕೊಂಡು ಕೂತಿದ್ಯಾ ಅಂತ ಕಿಂಡಲ್ ಮಾಡ್ತಾವ್ನಿಗೆ. ಟೆಕ್ಸ್ಟ್ ಮಾಡ್ಕೊಂಡು ಕೂತಾವ್ ನೋಡಿ ಗೈಸ್. ನೋಡ್ರಾ, ಎಲ್ರಿಗೂ ಲವ್ವರ್ ಇದ್ದಾರೆ ಗೈಸ್. ನೋಡಿದ್ರಾ, ಇವನಿಗೂ ಲವ್ವರು, ನಮಗೆ ಯಾರೂ ಇಲ್ಲ ನೋಡಿ. ನಾವು ಸುಮ್ಮನೆ ಕೂತಿದ್ದೀವಿ ಅವಲಿಂದ. ನೋಡಿದ್ರಾ, ನೋಡಿ ಹೆಂಗಾಡ್ತಾವ್ನು. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ, ಕಲೆ ಯಾರು ಗುರುತಿಸ್ತಾ ಇಲ್ಲ, ಬೆಳಕಿಗೆ ಬಂದಿಲ್ಲ ಅಂತ. ನೋಡಿ, ಮನೆಯಲ್ಲಿ ಮಾಡೋದಲ್ಲ ಮಾಮ್, ಹೊರಗಡೆ ಮಾಡೋ ಡ್ಯಾನ್ಸು. ನೀನಿದ್ದಲ್ಲ ಮಾಮ್ ನನ್ನ ಬೆಳಕಿಗೆ ತರ್ಸಕ್ಕೆ. ಇದೀನಿ ಬಾ ಮಾಮ್, ನಾವೆಲ್ಲ ಇಲ್ವಾ. ನೋಡಿ ಗೈಸ್ ಹೆಂಗಿದೆ ವೆದರ್, ಫುಲ್ ಚಿಲ್ಡ್ ವೆದರಲ್ಲಿ ವಾಕಿಂಗು. ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಲ್ಲ, ಅದಕ್ಕೆ ನಾವು ಇವಾಗ 11:30 11:45 ಬಂದಿದ್ದೀವಿ ವಾಕಿಂಗ್ ಮಾಡ್ಕೊಂಡಿಲ್ಲಿ. ಥಂಡಿ ಗೈಸ್, ಏನು ಥಂಡಿ ಗೈಸ್ ಬೆಂಗಳೂರು. ಮೈ ಗಾಡ್, ವೆದರ್ ಎಲ್ಲ ಚೆನ್ನಾಗಿದೆ ಗೈಸ್. ಬಟ್ ಏನು ಅಂತಂದರೆ ಬೇಜಾರು, ಏನೂ ಓದಿಲ್ಲ ಗೈಸ್. ನಮ್ಮ ಹುಡುಗರು ಫೋನ್ ಆಗ್ತಾಯಿದ್ದೆ, ಹೆಂಗಾಯ್ತು ಇವತ್ತು ಎಕ್ಸಾಮು ಅಂದರೆ, ಬೇರೆ ಬ್ಯಾಚರ್ ಇರ್ತಾರಲ್ಲ. ಸೊ ಅದಕ್ಕೆ ಆರಾಮಾಗಿ ಪೀಸಾಗೆ ಒಂದು ಸ್ವಲ್ಪ ರೈಟ್ ಅಪ್ ಒಂಚೂರು ನೋಡ್ಕೊ, ಆಮೇಲೆ ನೀನು ಅಲ್ಲಿ ಎಕ್ಸಿಕ್ಯೂಟ್ ಆರಾಮಾಗಿ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಲೈನ್ ಒಂದು ಸ್ಟಾರ್ಟಿಂಗ್ ನೋಡ್ಕೊ, ಆಮೇಲೆ ಪೀಸಾಗಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಬೇಕು. ನಾನು ಮನೇಲಿದ್ದಿದ್ರೆ 4 ಪ್ರೋಗ್ರಾಮ್ ಓದ್ಕೊತಿದ್ದೆ. ಇವನು ಇಲ್ಲಿ ಬಂದ್ಬಿಟ್ಟು ಓದೋಕ್ಕೆ ಬಿಟ್ಟಿಲ್ಲ ನನಗೆ. ಏನಿಲ್ಲ, ಯಾಕೆ ಓದಿಲ್ಲ. 3-4 ಪ್ರೋಗ್ರಾಮ್ ಬರುತ್ತೆ ಗೈಸ್ ನನಗೆ. ಒಂದನೇ ಪ್ರೋಗ್ರಾಮಲ್ಲಿ ಇನ್ನೊಂದು 4-5 ಲೈನ್ ಓದಿದ್ದೀನಿ. ಇವನು 4 ಪ್ರೋಗ್ರಾಮ್. ನಾನು ಓದೋಕ್ಕೆ ಅಂತ ಕುತ್ಕೊಳ್ತೀನಿ, ಇವನು ರೀಲ್ಸ್ ನೋಡ್ಕೊಂಡು ಅದ್ರಲ್ಲಿ ಶಾಕುಂತ್ಲೆ ಸಿಕ್ಕಳು ಅಂತ ಒಂದು 10 ಸಲ ಆಗ್ತಾನೆ. ಅವಾಗ ಡಿಸ್ಟ್ರಾಕ್ಟ್ ಆಗುತ್ತೆ. ನಾನು ಏನು ಇನ್ನೊಂದು ಪ್ರೋಗ್ರಾಮು ಅಥವಾ ಒಂದು ಚೂರು ಮೇಲೆ ನೋಡಿಕೊಂಡು ಆಮೇಲೆ ನಾಳೆ ನಿಮಗೆ ಹೇಳ್ತೀನಿ ಹೆಂಗೆ ಮಾಡಿದೆ ಅಂದ್ಬಿಟ್ಟು. ಸೋತೆ ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲು ತಡ ಇನ್ನಕ್ಕೆ ಕಿಟಕಿನೇ ಕಾದೆ. ಥ್ಯಾಂಕ್ ಯು. ನೋಡಿ ಗೈಸ್ ಹೆಂಗೆ ಮಲ್ಗೋನೆ ಓದ್ಕೊಂಡು ಯಾವ ಬೆಡ್ಶೀಟು ದಿಮ್ನೆಲ್ಲ ಮೇಲೆ ಹಾಕೊಂಡು ಶಾಶ್ವತ 1 ಗಂಟೆ ಗೈಸು, 1 ಗಂಟೆ. ಬಟ್ ಸ್ಟಿಲ್ ಐ ಕಾಂಟ್ ಡೂ ಎನಿಥಿಂಗ್. ಇಂಟ್ರೆಸ್ಟೇ ಬರ್ತಾ ನನಗೆ. ಯಾಕೆ ಮ್ಯಾಮ್ ನಗ್ತಾವನೆ ಅವನು. ಓದೋಕ್ಕಾಗ್ತಾ ಇಲ್ಲ, ಈ ಕಡೆ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ, ಆ ಕಡೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ. ನಾಳೆ ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಂದು ನಾಳೆ ಲ್ಯಾಬ್ ಎಕ್ಸಾಮ್ ಗೊತ್ತಾ ಅನ್ಸುತ್ತೆ ಗೈಸ್. M3 ಇಟ್ಕೊಂಡು ವ್ಲಾಗ್ ಮಾಡಿದೆ, ಈಗ ನೆಕ್ಸ್ಟ್ ಲ್ಯಾಬ್ ಇಟ್ಕೊಂಡು ಮಾಡಬೇಕಾಗತ್ತೆ. ನಾವು ಯಾಕಾದ್ರೂ ತಗೊಳ್ಳೆ ಎಷ್ಟು ಹತ್ರ ಹೇಳ್ಕೊಳ್ಳಿ, ನಿಮ್ಮ ಹತ್ರ ಹೇಳ್ಕೊಳ್ಳಿ, ಕಷ್ಟ ಇನ್ಯಾರ ಹತ್ರ ಹೇಳ್ಕೊಳ್ಳಿ ಗೈಸ್. ನಾನು ಏಕೆ ಗೈಸು ನೋಡ್ತಿರೋರು ಗೈಸ್ ಜನರೇ ಅಂತ ಹೇಳ್ಬೋದು. ಜನರೇ ಹಲೋ ಜನರೇ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ನಮಸ್ಕಾರ ದೇವರು ಅಂತ ಹೇಳ್ತಾರಲ್ಲ, ಅವರು ಡಾಕ್ಟರ್ ಥರ ಹೇಳ್ಬೋದು. ಎಲ್ರಿಗೂ ಶರಣಾರ್ಥಿ ಅಂತ ಒಬ್ರು ಹೇಳ್ತಾರೆ. ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಶರಣಾರ್ಥಿ, ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ ಗೊತ್ತಿಲ್ಲ ನನಗೆ ಗೈಸ್. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ನೈಟ್ ಅದು ಎಷ್ಟೊತ್ತಾಗುತ್ತೋ ಅಷ್ಟೊತ್ತವರೆಗೂ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಮಲ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ನಾಳೆ ಎಕ್ಸಾಮ್ ಇದೆ, ಸೊ ಅಟೆಂಡ್ ಮಾಡ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ. ಇವತ್ತಿನ ವ್ಲಾಗು ಈ ಥರ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಯೂಟಾಗಿತ್ತು. ಬಸವಾಜು ನನ್ನ ಜೊತೆಲಿದ್ದ. ಇಲ್ಲೇ ಮನೆಗದ ನೀವು ಪಾಪ, ನಾವು ಇಲ್ಲೇ ಮಲ್ಕೊತೀವಿ. ಸೊ ನಿಮಗೆ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಾನು ನಾಳೆ ವ್ಲಾಗ್ ಮಾಡೋದ ಬೇಡ ಅಂತ ಯೋಚನೆ ಮಾಡ್ತೀನಿ, ನೋಡೋಣ. ಮಾಡಿದ್ರೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೈನಿಂಗ್ ಆಫ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಅಬಿ ಕ್ಯಾಡ್ಬರಿ ವ್ಲಾಗ್ಸ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಬಾಯ್, ಲವ್ ಯು ಆಲ್. ಬಾಯ್.